Hello everyone, today we will study functional dependency in DBMS. Let us have a quick look at the outline. We are going to study what is functional dependency, few examples on this, prime and non-prime attributes, inference rules, trivial and non-trivial FD, transitive FD, full and partial FD. So I will be covering the first three in part 1 and the remaining in part 2. Fine. We shall see what is functional dependency. Consider an example. Take a student relation which stores IA marks of students of all semesters in computer science department. Let us have a snapshot of this relation. ಇದೇನು ಮಾಡುತ್ತೆ ಅಂದರೆ ಸೀಟ್ ನಂಬರನ್ನು ಸ್ಟೋರ್ ಮಾಡುತ್ತೆ. ವಿ ನೋ ದಟ್ ಸೀಟ್ ನಂಬರ್ ಈಸ್ ಯೂನಿಕ್ ಫಾರ್ ಅ ಸ್ಟೂಡೆಂಟ್. ಆಮೇಲೆ ಅಲಾಂಗ್ ವಿತ್ ದಟ್ ಹೆಸರು, ಅಡ್ರೆಸ್, ಇಮೇಲ್ ಐ ಡಿ ಮತ್ತು ಯಾವ ಕೋರ್ಸಿಗೆ ಅಡ್ಮಿಷನ್ ತೊಗೊಂಡಿದ್ದಾನೆ ಅಂತ ಸ್ಟೋರ್ ಮಾಡ್ತಾ ಇದೆ. ಆ್ಯಂಡ್ ಸೆಮಿಸ್ಟರ್ ಹೇಗಿದೆ ಅಂದರೆ ಈವನ್ ಆ್ಯಂಡ್ ಆಡ್ ಸೆಮಿಸ್ಟರ್ ಎರಡು ಬರುತ್ತದೆ ಇದರಲ್ಲಿ. ಹೇಗೆ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್, ಫಿಫ್ತ್ ಆ್ಯಂಡ್ ಸಿಕ್ಸ್ತ್ ಸೆಮಿಸ್ಟರ್ ಆ ಥರ. ಮತ್ತು ರೋಲ್ ನಂಬರ್, ದಿಸ್ ಇಸ್ ಕ್ಲಾಸ್ ವೈಸ್ ಐಡೆಂಟಿಫೈಯರ್, ವಿ ನೋ ದಟ್, ಆ್ಯಂಡ್ IA marks ಔಟ್ ಆಫ್ 10. ಇಲ್ಲಿ ಲೆಟ್ಸ್ ಅಬ್ಸರ್ವ್ ಒನ್ ಥಿಂಗ್. ಗಿವನ್ ವಿತ್ ಸೀಟ್ ನಂಬರ್ 17S123 ಅಂತ ಕೊಟ್ಟರೆ ಐ ಕ್ಯಾನ್ ಫೈಂಡ್ ಔಟ್ ದ ನೇಮ್. ಅದೇ ಥರ ಗಿವನ್ ವಿತ್ ಸೀಟ್ ನಂಬರ್ ಅಡ್ರೆಸ್ ಕಂಡುಹಿಡಿಬೋದು. ಸೀಟ್ ನಂಬರು ನನಗೆ ಇಮೇಲ್ ಐ ಡಿ ಕೊಡುತ್ತೆ. ಸೀಟ್ ನಂಬರಿಂದ ನಾನು ಈವನ್ ಕೋರ್ಸನ್ನು ಕಂಡುಹಿಡಿಬೋದು. ಅಟ್ ದ ಸೇಮ್ ಟೈಮ್ ಸೀಟ್ ನಂಬರ್ ಕೊಟ್ಟರೆ ಯಾವ ಸೆಮಿಸ್ಟ್ರಲ್ಲಿದ್ದಾನೆ ಅಂತ ಗೊತ್ತಾಗಲ್ಲ. 5th ಇರ್ಬೋದು, 6th ಇರ್ಬೋದು ಅಲ್ವಾ. ರೋಲ್ ನಂಬರು ಒಮ್ಮೊಮ್ಮೆ ಚೇಂಜ್ ಆಗಿರ್ಬೋದು. ಸೀಟ್ ನಂಬರ್ ಕೊಟ್ಟರೆ ನಾವು ರೋಲ್ ನಂಬರ್ ಕಂಡುಹಿಡಿಯೋಕ್ಕೆ ಆಗಲಿಕ್ಕಿಲ್ಲ. ಆ್ಯಂಡ್ IA ಮಾರ್ಕ್ಸು ಸೆಮಿಸ್ಟರ್ ವೈಸ್ ಬೇರೆ ಇರುತ್ತೆ. ಇನ್ನೊಂದು ಅಬ್ಸರ್ವೇಷನ್ ಅಂದರೆ ಕೋರ್ಸ್, ಸೆಮ್, ರೋಲ್ ನಂಬರ್ 3 ಸೇರಿ ಕೊಟ್ಟರೆ ದೆನ್ ಐ ಕ್ಯಾನ್ ಫೈಂಡ್ ಔಟ್ ದ ನೇಮ್, ಐ ಕ್ಯಾನ್ ಫೈಂಡ್ ಔಟ್ ದ ಸೀಟ್ ನಂಬರ್ ಆ್ಯಂಡ್ ಸೋ ಆನ್. ಓಕೆ, ಈ ಕಾನ್ಸೆಪ್ಟ್ ಏನಿದೆಯಲ್ಲ ಇದನ್ನು ಫಂಕ್ಷನಲ್ ಡಿಪೆಂಡೆನ್ಸಿ ಅಂತ ಕರೀತಾರೆ. ಬಿಫೋರ್ ಗೋಯಿಂಗ್ ಟು ದ ನೆಕ್ಸ್ಟ್ ಪಾರ್ಟ್, ಯು ಜಸ್ಟ್ ಥಿಂಕ್ ಅಬೌಟ್ ಈ ಟೇಬಲನ್ನು ನೀವೇ ಕ್ರಿಯೇಟ್ ಮಾಡಬೇಕು ಅಂತ ನೀವು ಅಂದ್ಕೊಂಡ್ರೆ ಟೇಬಲ್ ಕ್ರಿಯೇಟ್ ಮಾಡುವಾಗ ಪ್ರೈಮರಿ ಕೀ ಏನನ್ನು ಸೆಟ್ ಮಾಡ್ತೀರಾ? ಜಸ್ಟ್ ಟೇಕ್ ಅ ವೈಲ್ ಆ್ಯಂಡ್ ಥಿಂಕ್ ಅಬೌಟ್ ಇಟ್. ವಿಲ್ ಕಮ್ ಟು ದ್ಯಾಟ್ ಲೇಟರ್. ಓಕೆ, ನಾವು ಕನ್ಸಿಡರ್ ದ ಸ್ಕೀಮಾ ಡಯಾಗ್ರಾಮ್ ಆಫ್ ದಿಸ್ ಸ್ಟೂಡೆಂಟ್ ರಿಲೇಷನ್. ಓಕೆ, ಹಿಯರ್ ಸೀಟ್ ನಂಬರ್ ಕೊಟ್ಟರೆ ವಿಲ್ ಫೈಂಡ್ ಔಟ್ ದೀಸ್ ಅಲ್ವಾ. ಇದನ್ನು ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಸೀಟ್ ನಂಬರ್ ಕೊಟ್ಟರೆ ನೇಮ್, ಅಡ್ರೆಸ್, ಇಮೇಲ್ ಐ ಡಿ, ಕೋರ್ಸ್ ಗೊತ್ತಾಗುತ್ತೆ. ಕೋರ್ಸು, ಸೆಮ್ಮು, ರೋಲ್ ನಂಬರ್ ಸೇರಿ ಕೊಟ್ಟರೆ ನಾನು ಉಳಿದಿದ್ದೆಲ್ಲನೂ ಕಂಡುಹಿಡಿಬೋದು. ಇಮೇಲ್ ಐ ಡಿ ಕೊಟ್ಟರೆ ಅಡ್ರೆಸ್ ಸಿಗತ್ತೆ. ಹೀಗೆ ಈ ಇಮೇಲ್ ಐ ಡಿಗೂ ಅಡ್ರೆಸ್ಸಿಗೂ ಏನು ರಿಲೇಷನ್, ಅಥವಾ ಇಮೇಲ್ ಐ ಡಿಗೂ ಹೆಸರಿಗೂ ಏನು ರಿಲೇಷನ್ನು, ಸೀಟ್ ನಂಬರಿಗೂ ಉಳಿದಿದ್ದಕ್ಕೂ ಏನು ರಿಲೇಷನ್ನು ಅಂತ ಹೇಳೋದನ್ನು ಫಂಕ್ಷನಲ್ ಡಿಪೆಂಡೆನ್ಸಿ ಅಂತ ಹೇಳ್ತೀವಿ. ಬರೀವಾಗ ಫಂಕ್ಷನಲ್ ಡಿಪೆಂಡೆನ್ಸಿನ ನಾವು ಎಕ್ಸ್ ಗಿವ್ಸ್ ವಾಯ್ ಅಂತ ಬರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಸೀಟ್ ನಂಬರ್ ಗಿವ್ಸ್ ನೇಮ್. ಇಲ್ಲಿ ಎಕ್ಸ್ ಯಾವುದು? ಎಕ್ಸ್ ಇಸ್ ಸೀಟ್ ನಂಬರ್ ಆ್ಯಂಡ್ ವಾಯ್ ಇಸ್ ನೇಮ್. ಅದೇ ಥರ ಸಪೋಸ್ ಐ ರೈಟ್ ಕೋರ್ಸ್ ನಂಬರ್, ಸೆಮ್, ರೋಲ್ ನಂಬರ್ ಗಿವ್ಸ್ ದೀಸ್ ಮೆನಿ ಥಿಂಗ್ಸ್ ಅಂತಂದರೆ ಯಾವುದು ಎಕ್ಸು? ದಿಸ್ ಇಸ್ ಎಕ್ಸ್ ಆ್ಯಂಡ್ ದಿಸ್ ಇಸ್ ವಾಯ್. ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಸೀಟ್ ನಂಬರ್ ಗಿವ್ಸ್ ನೇಮ್ ನೋಡಿದ್ವಿ ಆವಾಗ ಅಲ್ವಾ. ಸೀಟ್ ನಂಬರ್ ಜೊತೆಗೆ ಇನ್ನೇನನ್ನು ಕೊಟ್ಟರು ಕೂಡ, ಸೀಟ್ ನಂಬರ್ ಆ್ಯಂಡ್ ಸೆಮ್ ತೊಗೊಂಡ್ರು ಕೂಡ ಅದು ನೇಮ್ ಆ್ಯಂಡ್ ಅಡ್ರೆಸ್ಸನ್ನು ಕಂಡುಹಿಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾನು ನನ್ನ ಎಕ್ಸನ್ನು ಸೀಟ್ ನಂಬರ್ ಜೊತೆಗೆ ಸೀಟ್ ನಂಬರ್ ಆ್ಯಂಡ್ ಸೆಮ್ ಅಂತ ಕೂಡ ತೊಗೋಬೋದು. ಓಕೆ, ಈ ಎಲ್ಲ ಫಂಕ್ಷನಲ್ ಡಿಪೆಂಡೆನ್ಸಿನ ನಾವು FD, FD1, FD2, FD3 ಅಂತ ಕರೆಯೋಣ. ರೈಟ್. ಸೊ ಫಂಕ್ಷನಲ್ ಡಿಪೆಂಡೆನ್ಸಿ ಈಸ್ ಅ ಕನ್ಸ್ಟ್ರೈಂಟ್ ವಿಚ್ ಟೆಲ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಅಟ್ರಿಬ್ಯೂಟ್ಸ್. ಯಾವ ಅಟ್ರಿಬ್ಯೂಟಿಂದ ತಗೋಬೋದು, ಈ ಅಟ್ರಿಬ್ಯೂಟು ಸೆಮ್ಮು ಸೀಟ್ ನಂಬರ್ ಮೇಲೆ ಡಿಪೆಂಡ್ ಆಗಿದೆಯಾ ಇಲ್ವಾ ಅಂತೆಲ್ಲ ಹೇಳಲಿಕ್ಕೆ ನಮಗೆ ಫಂಕ್ಷನಲ್ ಡಿಪೆಂಡೆನ್ಸಿ ಕಾನ್ಸೆಪ್ಟ್ ಯೂಸ್ ಆಗುತ್ತೆ. ವಿಲ್ ಸಿ ದ ಮ್ಯಾಥಮೆಟಿಕಲ್ ಡೆಫಿನೇಷನ್ ಆಫ್ ದಿಸ್. ರೈಟ್. R is a relation with attributes A1, A2, so on up to AN, so that its degree is n ಅಲ್ವಾ. ಈ ಥರ ಟೇಬಲ್ ಬರುತ್ತೆ. ಅಲ್ಲಿ ಎಕ್ಸ್ ಆ್ಯಂಡ್ ವೈ ಬಿ ಎನಿ 2 ಸಬ್ಸೆಟ್ಸ್ ಆಫ್ ದ ಅಟ್ರಿಬ್ಯೂಟ್ಸ್. ಎಕ್ಸನ್ನು ಒಂದು ಸಬ್ಸೆಟ್ ಅಂತ ತಗೊಳ್ಳಿ, ಎಕ್ಸ್ ಕಂಟೈನಿಂಗ್ ಎನಿ ಅಟ್ರಿಬ್ಯೂಟ್ ಹಿಯರ್. ಒಂದು ಇರ್ಬೋದು, ಒಂದಕ್ಕಿಂತ ಜಾಸ್ತಿ ಇರ್ಬೋದು. ಅದೇ ಥರ ವೈ ಕೂಡ ಸಬ್ಸೆಟ್ ಆಫ್ ಅಟ್ರಿಬ್ಯೂಟ್ಸ್. ಓಕೆ, ನಾವು we define there exists
a functional we say there exists a functional dependency from x to y if t1 of x is equal to t2 of x strictly implies t2 of y is equal to t1 of y is equal to t2 of y. t1 and t2 are any two tuples here. Means the ಈ ಎಕ್ಸ್ ವ್ಯಾಲ್ಯೂ ಏನಿದೆಯಲ್ಲ ಅದು ಈ ರೋದಲ್ಲಿ ಮತ್ತು ಈ ರೋದಲ್ಲಿ ಸೇಮ್ ಇದ್ದರೆ, ಈ ಟಪಲ್ಲಿಗೆ ಸೇಮ್ ಇದ್ದರೆ ವಾಯ್ ವ್ಯಾಲ್ಯೂ ಕೂಡ ಸೇಮ್ ಇರಬೇಕು, ಅಂದರೆ ಅದು ಫಂಕ್ಷನಲ್ ಡಿಪೆಂಡೆನ್ಸಿ ಆಗುತ್ತೆ. ಆ್ಯಂಡ್ ದೆನ್ ವಿ ರೈಟ್ ಎಕ್ಸ್ ಗಿವ್ಸ್ ವೈ, or here we also say that x functionally gives y and y is functionally dependent on x. Let us see the same example now. Enadu nam student relation. Okay, let me take x and y like this. Seat number matte name anna tagona. So seat number kotre, seat number suppose 17 is 123 ಅಥವಾ seat number same ಇದ್ದರೆ, ಇದು ಇಲ್ಲಿ seat number same ಇದೆ, ಡೆಫಿನೇಷನ್ ಪ್ರಕಾರ ಹೋದರೆ seat number same ಇದೆ, ಆಗ ಹೆಸರು ಸೇಮ್ ಇದೆಯಾ ಅಲ್ವಾ? ಅದೇ ಥರ ಸೀಟ್ ನಂಬರ್ ಸೇಮ್ ಇದೆ, ಇಲ್ಲಿ ಹೆಸರು ಸೇಮ್ ಇದೆ. ಹಾಗಾಗಿ ಏನಾಗುತ್ತೆ, ಅಫ್ಕೋರ್ಸ್ ಇಲ್ಲಿ ಇದು ಒಂದು ಸಮ್ ಎಕ್ಸಾಂಪಲ್ಸ್ ತೊಗೊಂಡಿದ್ದೆ ನಾವು. ಇನ್ ಜನರಲ್ ಸೀಟ್ ನಂಬರ್ನ ಕೊಟ್ಟರೆ ನಮಗೆ ನೇಮ್ ಕಂಡುಹಿಡಿಯಲಿಕ್ಕೆ ಬರುತ್ತದೆ. ಹಾಗಾಗಿ ದಿಸ್ ಇಸ್ ಅ ಫಂಕ್ಷನಲ್ ಡಿಪೆಂಡೆನ್ಸಿ. ಟೇಕ್ ಅನದರ್ ಎಕ್ಸಾಂಪಲ್. ಕೋರ್ಸು ಮತ್ತು ಹೆಸರು ತಗೋಣ. ಕೋರ್ಸ್ ಒಂದೇ ಕೊಟ್ಟಿದ್ರೆ ಹೆಸರು ಸಿಗ್ತದಾ? ಬಿ ಎಸ್ ಸಿ ಹರೀಶ್ ಇದ್ದಾನೆ, ಬಿ ಎಸ್ ಸಿ ಹರೀಶ್, ಓಕೆ ಫೈನ್, ಬಟ್ ಬಿ ಎಸ್ ಸಿ ಇಲ್ಲಿ ರಾಣಿ ಅಂತ ಬಂದ್ಬಿಡುತ್ತೆ. ಸೊ ಕೋರ್ಸ್ ಕೊಟ್ಟಾಗ ನೇಮ್ ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ. ಸೊ ದಿಸ್ ಇಸ್ ನಾಟ್ ಅ ಫಂಕ್ಷನಲ್ ಡಿಪೆಂಡೆನ್ಸಿ. ಇದರ್ ಎಕ್ಸಿಸ್ಟ್ ನೋ ಫಂಕ್ಷನಲ್ ಡಿಪೆಂಡೆನ್ಸಿ ಬಿಟ್ವೀನ್ ಕೋರ್ಸ್ ಆ್ಯಂಡ್ ನೇಮ್ ಅಂತ. ಇನ್ನೊಂದು ಎಕ್ಸಾಂಪಲ್ ನಾನು ತೊಗೊಂಡ್ರೆ, ಕೋರ್ಸು ಸೆಮ್ಮು ಕೊಟ್ಬಿಡ್ತೀನಿ ಅಂತ ಅನ್ಕೊಳ್ಳೋಣ. ಕೋರ್ಸ್ ಆ್ಯಂಡ್ ಸೆಮ್ ಟುಗೆದರ್ ಆಲ್ಸೋ ವಿಲ್ ನಾಟ್ ಗಿವ್ ಯು ದ ನೇಮ್. ಇಲ್ಲೇ ಒಂದು ಎಕ್ಸಾಂಪಲ್ ನೋಡಬೇಕು ಅಂತಂದರೆ, ಕೋರ್ಸ್ ಆ್ಯಂಡ್ ಸೆಮ್ ಸೇಮ್ ಇದೆ, ಬಿ ಎಸ್ ಸಿ 6 ಸೆಮ್, ಬಿ ಎಸ್ ಸಿ 6 ಸೆಮ್, ಬಟ್ ಹೆಸರುಗಳು ಡಿಫ್ರೆಂಟ್ ಆಗಿವೆ ಅಲ್ವಾ? ಸೊ ಇದು ಕೂಡ ಫಂಕ್ಷನಲ್ ಡಿಪೆಂಡೆನ್ಸಿ ಅಲ್ಲ. ಸೊ ದಿಸ್ ಇಸ್ ದ ಫಂಕ್ಷನಲ್ ಡಿಪೆಂಡೆನ್ಸಿ. ಹಾಗಿದ್ರೆ ಏನಾಯಿತು ಫಂಕ್ಷನಲ್ ಡಿಪೆಂಡೆನ್ಸಿ ಅಂದರೆ, ಇಟ್ ಗಿವ್ಸ್ ದ ಐಡಿಯಾ ಅಬೌಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಅಟ್ರಿಬ್ಯೂಟ್ಸ್. ನಮಗೆ ಯಾವ ಅಟ್ರಿಬ್ಯೂಟು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಇಟ್ಸ್ ಅ ಟೇಬಲ್ ಲೆವೆಲ್ ಕನ್ಸ್ಟ್ರೇಂಟ್. ಫೈನ್. ಲೆಟ್ಸ್ ಹ್ಯಾವ್ ಸಮ್ ರಿಮಾರ್ಕ್ಸ್ ಆನ್ ದಿಸ್. ಫಸ್ಟ್ ಒನ್ ಇಸ್, in a relation there may exist any number of FDs. Already we have seen this. ಒಂದಕ್ಕಿಂತ ಜಾಸ್ತಿ FD ಇತ್ತು ಅಲ್ವಾ? If x is a primary key attribute or any candidate key attribute, means x is a key attribute. ಆವಾಗ ಫಾರ್ ಎನಿ ಅಟ್ರಿಬ್ಯೂಟ್ y x gives y. ಯಾವುದೇ ಅಟ್ರಿಬ್ಯೂಟ್ ಬೇರೆ ಯಾವ ಅಟ್ರಿಬ್ಯೂಟ್ ಕೂಡ ಎಕ್ಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ಅಂದರೆ ಉಳಿದ ಯಾವುದೇ ಅಟ್ರಿಬ್ಯೂಟು ಕೀ ಅಟ್ರಿಬ್ಯೂಟ್ ಮೇಲೆ ಫಂಕ್ಷನಲಿ ಡಿಪೆಂಡ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್, consider Aadhaar ID. So consider the Aadhaar project of India and consider Aadhaar ID of a person. So ಇಲ್ಲಿ Aadhaar ID ಕೊಟ್ಟರೆ ನಾವು we can find his name, his address, ಆ ಥರದ್ದೆಲ್ಲ ಉಳಿದೆಲ್ಲ ಅಟ್ರಿಬ್ಯೂಟನ್ನು ಫೈಂಡ್ ಔಟ್ ಮಾಡ್ಬೋದು. So this is what this remark said. Next one is, if x gives y, then y gives x may not be true. y functionally dependent on x ಇದ್ದರೆ x ಡಿಪೆಂಡೆಂಟ್ ಆನ್ y ಇರಬೇಕು ಅಂತಿಲ್ಲ. ಇಟ್ ಮೇ ನಾಟ್ ಬಿ ಟ್ರೂ. ಫಾರ್ ಎಕ್ಸಾಂಪಲ್, ಸೀಟ್ ನಂಬರ್ ಗಿವ್ಸ್ ನೇಮ್, ಬಟ್ ನೇಮ್ ಕೊಟ್ಟವಾಗ ನಮಗೆ ಸೀಟ್ ನಂಬರ್ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯುನೀಕ್ ಆಗಿ ನಮ್ಗೆ ಫೈಂಡ್ ಔಟ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ನೌ ಪ್ರೈಮ್ ಆ್ಯಂಡ್ ನಾನ್ ಪ್ರೈಮ್ ಅಟ್ರಿಬ್ಯೂಟ್ಸ್. ಕನ್ಸಿಡರ್ ದ ಸೇಮ್ ಟೇಬಲ್ ನಾ, ಸ್ಟೂಡೆಂಟ್ ಟೇಬಲ್. ಯು ರಿಮೆಂಬರ್ ಐ ಹ್ಯಾಡ್ ಆಸ್ಕ್ ಯು ಒನ್ ಕ್ವಶನ್, ವಾಟ್ ಮೇ ಬಿ ದ ಪ್ರೈಮರಿ ಕೀ ಫಾರ್ ದಸ್ ಅಂತ. ಇಲ್ಲಿ ಸಿ, ಕೋರ್ಸ್ ಸೆಮ್ ಮತ್ತು ರೋಲ್ ನಂಬರ್ 3 ಸೇರಿ ನೀವು ತೊಗೊಂಡ್ರೆ ಅಲ್ವಾ, ಇದು 3 ಸೇರಿ ತೊಗೊಂಡ್ರೆ ಈ ಸೆಟ್ ಏನಿದೆಯಲ್ಲ, ಅದು ಸಪೋಸ್ ನಾನು ಇದನ್ನು ಪಿ ಕೆ ಅಂತ ಕರೆದ್ರೆ, ದ ಸೆಟ್ ಕಂಟೈನಿಂಗ್ ಕೋರ್ಸ್ ನಂಬರ್, ಸೆಮ್ ಆ್ಯಂಡ್ ರೋಲ್ ನಂಬರ್, ದಿಸ್ ಕ್ಯಾನ್ ಐಡೆಂಟಿಫೈ ಈಚ್ ಅದರ್ ಅಟ್ರಿಬ್ಯೂಟ್ ಯುನೀಕ್ಲಿ. ಸೊ ಪ್ರೈಮರಿ ಕೀ ಇದರಲ್ಲಿ ಯಾವುದಾಗುತ್ತೆ, ದ ಸೆಟ್ ಕಂಟೈನಿಂಗ್ ಕೋರ್ಸ್, ಸೆಮ್, ರೋಲ್ ನಂಬರ್. ಅದೇ ಥರ ರೋಲ್ ನಂಬರ್ ಬದಲಿಗೆ ನಾನು ಈ ಒಂದು ಸೀಟ್ ನಂಬರ್ ಹಾಕಿದರೂ ಕೂಡ ಅದು ಪ್ರೈಮರಿ ಕೀ ಆಗುತ್ತೆ. ಸೊ ದ ಸೆಟ್ ಕಂಟೈನಿಂಗ್ ಕೋರ್ಸ್, ಸೆಮ್ ಆ್ಯಂಡ್ ಸೀಟ್ ನಂಬರ್ ಬಿಕಮ್ಸ್ ಅ ಕ್ಯಾಂಡಿಡೇಟ್ ಕೀ ಇನ್ ದಿಸ್ ಕೇಸ್. ಸೊ ಈಗ ಪ್ರೈಮ್ ಅಟ್ರಿಬ್ಯೂಟ್ ಅಂದರೆ ದೀಸ್ ಎಲಿಮೆಂಟ್ಸ್ ಇನ್ ದ ಸೆಟ್ ಆಫ್ ಪ್ರೈಮರಿ ಕೀ, ಕೋರ್ಸ್, ಸೆಮ್, ರೋಲ್ ನಂಬರ್ ಅಥವಾ ಕೋರ್ಸ್, ಸೆಮ್, ಸೀಟ್ ನಂಬರ್ಗಳೇನಿವೆಯಲ್ಲ, ಇವುಗಳನ್ನು ಒಂದೊಂದೇ ನೀವು ತೊಗೊಂಡ್ರೆ ಅಟ್ರಿಬ್ಯೂಟನ್ನು ಅವನ್ನ ಪ್ರೈಮ್ ಅಟ್ರಿಬ್ಯೂಟ್ ಅಂತ ಕರಿತೀವಿ. ಅಂದರೆ ಐದರ್ ಇಟ್ ಇಸ್ ಪ್ರೈಮರಿ ಕೀ ಅಟ್ರಿಬ್ಯೂಟ್ ಆರ್ ಅ ಮೆಂಬರ್ ಆಫ್ ಪ್ರೈಮರಿ ಕೀ ಅಟ್ರಿಬ್ಯೂಟ್, ದಟ್ ಇಸ್ ಪ್ರೈಮ್ ಅಟ್ರಿಬ್ಯೂಟ್. ಅದು ಬಿಟ್ಟು ಉಳಿದಿದ್ದೆಲ್ಲ ಆಬ್ವಿಯಸ್ಲಿ ನಾನ್ ಪ್ರೈಮ್ ಅಟ್ರಿಬ್ಯೂಟ್ಸ್. ಸೊ ಹಿಯರ್
course SEM roll number and seat number are prime attributes because they are the part of primary key ಅಂತ. ಉಳಿದವೆಲ್ಲ ಏನಿದೆಯಲ್ಲ ಅವು ನಾನ್ ಪ್ರೈಮ್ ಅಟ್ರಿಬ್ಯೂಟ್ಸ್ ಅಂತ. ಓಕೆ, ನೆಕ್ಸ್ಟ್ ಪಾರ್ಟನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಸೊ ಮಚ್.